ನಾವು ಎಲ್ಲಿದ್ದೀವಿ ಅಂತ ಇಲ್ಲಿ ನೋಡಿ ಮ್ಯಾಪಲ್ಲಿ ನೋಡ್ತಾ ಇದೀವಿ. ಇಲ್ಲಿದ್ದೀವಿ ಗೈಸ್. ಹೆಂಗ್ ಇನ್ನೊಂದು ಜೀವಕ್ಕೆ ತಾನೇ ಇದೀವಿ. ಇಲ್ಲ ನಾವ್ ಎತ್ಕೊಂಡು ಅವ್ನ ಕೈ ಕೊಟ್ಟಿ ತಿನ್ನಕ್ಕಾಗಲ್ಲ, ಆದ್ರೂ ಊಟ ಮಾಡ್ಕೊಂಡಿದೀವಿ. ಇವಾಗ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ನೋಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಲಾಸ್ಟ್ ವ್ಲಾಗು ಹಲ್ದಿ ಶಾಸ್ತ್ರ ವ್ಲಾಗ್ ನೋಡಿದ್ವಿ. ಸೊ ಇವತ್ತಿನ ವ್ಲಾಗ್ ಇದೆ, ಲಾಸ್ಟ್ ವ್ಲಾಗ್ ಹೇಳ್ದಂಗೆ. ಸೊ ಮ್ಯಾರೇಜ್ ವೈಬ್ಸು ಇವತ್ತೇನಂದರೆ ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಶಿವಮೊಗ್ಗದಲ್ಲ ಇರೋದು, ಎಕ್ಸಾಕ್ಟ್ಲಿ ಇಟ್ಸ್ ಇನ್ ಸಾಗರದಲ್ಲಿ ಮದುವೆ ಇರೋದು. ಸೊ ಹೆಂಗೆ ರೆಡಿ ಆಗ್ತೀವಿ, ಫುಲ್ ಮೆಸ್ ಆಗಿಬಿಟ್ಟಿದೆ ಗೈಸ್. ನಮ್ಮ ಮನೆಯೆಲ್ಲ ಮೆಸ್ ಆಗಿಬಿಟ್ಟಿದೆ. ಹಾಲಲ್ಲೂ ಮೆಸ್ಸು, ಕಿಚನಲ್ಲೂ ಕಿಚನ್ ಒಂದು ಕ್ಲೀನ್ ಇದೆ, ಮತ್ತೆ ನೀಟಾಗಿ ಕಿಚನ್ ಕ್ಲೀನ್ ಮಾಡಿದ್ದಾರೆ. ರೂಮು ಹಾಲ್ ಅಂತೂ ಫುಲ್ ಮೆಸ್ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಏನು ವೇರ್ ಮಾಡ್ಕೋತೀನಿ, ಹಿಂಗೆ ಗೆಟ್ ರೆಡಿ ಎಲ್ಲ ಮಾಡಿಕೊಂಡು ಹಾಗೆ ಜರ್ನಿ ಮಾಡ್ತೀವಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಅದೇ. ನಾನು ಇನ್ನೂ ರೆಡಿಯಾಗಿಲ್ಲ, ಇವಾಗ ತಾನೇ ಎದ್ದು ಹೆಡ್ ಬಾತ್ ತೊಗೊಂಡು ನಿಂತಿದ್ದೀನಿ, ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಇವಾಗ ನಾನು ಈ ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ. ಸ್ಯಾರಿ ವೇರ್ ಮಾಡಿಕೊಂಡೆ ಲಾಂಗ್ ಜರ್ನಿ ಟ್ರಾವೆಲ್ ಮಾಡಬೇಕು. ಇಟ್ಸ್ ಆಲ್ಮೋಸ್ಟ್ 7 to 8 hours ಜರ್ನಿ. ಸೊ ಕಾರಲ್ಲಿ ಹೋಗ್ತಿರೋದ್ರಿಂದ ನಾನು ಈ ಥರ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಗೆಟ್ ರೆಡಿ ಮಾಡುವ. ನಾನು ಸ್ಯಾರಿ ವೇರ್ ಮಾಡಿ ಬಂದಿದ್ದೀನಿ. ನನ್ನ ಮೈದು ನಾವು ಅಲ್ಲೇ ಆಗ್ತಾನೆ, ಪಾಪ ಒದ್ಲಾಡ್ತವ್ರೆ ನಮ್ಮ ಅತ್ತೆಗೆ. ಆಯಿತಾ, ನಮ್ಮ ಅತ್ತೆಗೆ ಒಂದು ಇದು ಮೇಲೆ ನೆನೆ ಹಾಕಿ ಅಂದ್ರೆ ಆಗಿಲ್ಲ, ಫುಲ್ ಎದುರ್ಕೊಂಡ್ಬಿಟ್ರು. ಅದನ್ನೇ ಚಿನ್ನ ಅಂತ ಆಗ್ತಿಲ್ಲ ಅವರು. ಕಳೆದೋದ್ರೆ ಕಷ್ಟ ಅಲ್ವಾ? ಕರೆಕ್ಟ್ ಪಮ್ಮು. ಥ್ಯಾಂಕ್ ಯು. ಆಕ್ಚುಲಿ ಹೌದು, ನಾನು ಹೇಳೋದು ಬರ್ತೇನೆ, ನಾವು ಡೈರೆಕ್ಟ್ ಚೌಲ್ಟ್ರಿಗೆ ಹೋಗ್ತಿಲ್ಲ ಗೈಸ್, ಮದ್ವೆ ಇದಕ್ಕೆ ಎಲ್ಲಿ ಹೋಗ್ತೀವಿ ನೋಡಿ. ಹೌದು ಕರೆಕ್ಟ್, ನಾನು ಹೇಳ್ಬಾರ್ದು, ಸಸ್ಪೆನ್ಸ್ ತಮ್ಮನೆಲ್ಲೇ ಗೊತ್ತಿರುತ್ತೆ ಗೈಸ್, ತಮ್ಮನೆಲ್ಲೇ ಗೊತ್ತಿರುತ್ತೆ. ಹಾಂ ಇದೆ, ನಾನೇ ಸೆಲ್ಫ್ ಆಗಿ ಇವತ್ತು ಸೀರೆ ಉಡ್ಕೊಂಡಿದ್ದೀನಿ. ಒಂಚೂರು ನೀಟಾಗಿ ಕಾಣಿಸ್ತಿದೆ. ಇದು ಕ್ಲೀನಾಗಿ ಕುತ್ಕೊಳ್ತೀವಿ. ಹಾಕಿ ಗೈಸ್, ಯಾರು ಸೀರೆ ಅಂತ ಕಮೆಂಟ್ ಹಾಕಿ, ಅಫ್ಕೋರ್ಸ್ ಗೊತ್ತಾಗುತ್ತೆ. ಸಮೀರ್ ಕೊಡ್ತಿರೋದು ನಾನು ಇದಕ್ಕೆ ಈ ಸ್ಯಾರಿಗೆ ಈ ಇಯರಿಂಗ್ಸ್ ಹಾಕ್ತಾ ಇದ್ದೀನಿ. ನೀವು ನೋಡಿರ್ತೀರ ನಮ್ಮ ಮಮ್ಮಿ ಇಯರಿಂಗ್ಸ್ ಗೈಸ್, ನಂದಲ್ಲ ಇದು. ಆ್ಯಕ್ಚುಲಿ ಅವು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನಾವು ಚಿಕ್ಕದು ಹಾಕ್ತಾ ಇರ್ತೀವಿ, ವಾಲೆ ದೊಡ್ಡದು ಹಾಕಲ್ಲ. ನೋವಾಗುತ್ತೆ, ಪರವಾಗಿಲ್ಲ, ಹೋಯ್ತು ಗೈಸ್. ನಾನು ಫಸ್ಟು ಫೇಸ್ ಮಿಸ್ಟ್ ಹಾಕೋತಾ ಇದ್ದೀನಿ. ಜ್ಯುವೆಲ್ಲರಿ ನಾನು ಇದನ್ನು ಹಾಕ್ತಾ ಇದ್ದೀನಿ ಸಿಂಪಲ್ಲಾಗಿ, ಇದಕ್ಕೆ ಮ್ಯಾಚ್ ಆಗೋ ಥರ ಹಾಕೋತಾ ಇದ್ದೀನಿ. ಬ್ಯಾಂಗಲ್ಸ್ ಹಾಕೋತಾ ಇದ್ದೀನಿ ನೋಡಿ. ಇದು ನಾನು ಯಾವುದೋ ಸ್ಯಾರಿಗೆ ತೊಗೊಂಡೆ, ಯಾವುದೋ ಸ್ಯಾರಿಗೆ ಮ್ಯಾಚ್ ಆಗ್ತಿದೆ ಬ್ಯಾಂಗಲ್ಸ್ ಅಷ್ಟೇ. ನಾನು ತೊಗೊಂಡಿದ್ದು ಧಾರೆ ಸೀರೆಗೆ ಮ್ಯಾಚ್ ಆಗಿದೆ ಅಂತ ನೋಡಿದ್ರೆ ಬೇರೆದಕ್ಕೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸರಿ ಬರ್ತಾವೆ. ಇಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲ, ನನ್ಗೆ ಅವನೇ ಮಾಡೋದು ಯಾವಾಗಲೂ. ಈ ಚೆನ್ನಾಗಿದೆ. ಇಲ್ಲ ಎತ್ಕೋಬೇಕಷ್ಟು. ಇದು ಪೂಜೆ ಮಾಡ್ಕೊಂಡು ಫಸ್ಟು ಓಡಕ್ಕೆ ಮುಂಚೆ ಕಾರ್ ಪೂಜೆ ಮಾಡ್ಬಿಡೋಣ ಬನ್ನಿ. ಕುಂಕುಮ ಇಟ್ಟಿಲ್ಲ, ನಾನು ಯಾವಾಗಲೂ ಕುಂಕುಮ ಇಡ್ತೀನಿ. ಎಷ್ಟು ನಮ್ಮ ಚಿಕ್ಕಿ ಬಂದಿದ್ದಾರೆ, ಅವ್ರ ಜೊತೆ ಜರ್ನಿ ಮಾಡೋಣ 7 hours. ಹೆಂಗಿರುತ್ತೆ ಅಂತ ನೋಡೋಣ. ಎಲ್ಲಿದೀವೋ ಸೆಕೆಂಡ್ ಫ್ಲೋರ್ಗೆ ಬಂದ್ಬಿಟ್ಟಿದೀವಿ ಗೈಸ್ ನಾವು. ಇಲ್ಲ, ನಮ್ಮನೇನದು. ಬಸ್ ಚಿಕ್ಕಿ ನಂಗೆ ಗೊತ್ತಿಲ್ಲ, ಅವ್ನು ಬ್ಯಾಂಕ್ ಪ್ರೆಸ್ ಆಗಿ. ಆಗ್ತಾ ಇಲ್ಲ ಒಂದಕ್ಕ ಗಾಡಿ. ಇದು ಪೂಜೆ ಮಾಡ್ಕೊಂಡು ಒಂದು ರೌಂಡ್ ಬಾ.
ಗೈಸ್ ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಐ ಫೀಲ್ ನನ್ಗೆ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನಿಸ್ತೈತೆ. ಫುಲ್ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀನಿ, ಸೀರೆ ಉಟ್ಕೊಂಡು ಹೂವು ಎಲ್ಲ. ಈ ಹೇರ್ ಸ್ಟೈಲ್, ಈ ಜಡೆಗೆ ಇಷ್ಟೇ ಕೂದಲಿಗೆ ಹೂವು ಮುಡ್ಕೊಳ್ಳೋಕೆ ಒಂದು ನನಗೆ ಹೇರ್ ಸ್ಟೈಲ್ ಸೆಟ್ ಆಗಿಲ್ಲ, ಹೆಂಗೋ ಹಾಕೊಂಡಿದ್ದೀನಿ. ಸೊ ಬನ್ನಿ ಪೂಜೆ ಎಲ್ಲ ಆಯಿತು, ಜರ್ನಿ ಶುರು ಮಾಡೋಣ. ತಾನೇ ಇದೀವಿ. ಇಲ್ಲ, ನಾವ್ ಎತ್ಕೊಂಡು ಅವ್ನ ಕೈ ಕೊಟ್ಟಿದ್ದೆ ನಾನು. ಅಲ್ಲಿ ಪರ್ಪಲ್ ಡಬ್ಬ ತಾನೆ. ಎಲ್ಲ ಸರ್ಚಿಂಗ್ ಇವಾಗ ಮೈಕ್ಗೋಸ್ಕರ. ಪಮ್ಮ ಮೈಕ್ ಯಾವ್ದ್ರಲ್ಲಿ ಹಾಕ್ತೆ ನಾನು ಕೇಳ್ಬೇಕು. ನನಗೆ ಕೇಳಿದ್ರೆ ಹಾಕಿದ್ದಾರೆ ಅಂದ್ರು ಬ್ಯಾಗಲ್ಲಿ. ಯಾವ ಬ್ಯಾಗಲ್ಲಿ ಹಾಕಿದ್ರು, ನನ್ನ ಕೈ ಕೊಟ್ಟರು. ಫುಲ್ ಗ್ಯಾಪ್ನ ಇರುತ್ತೆ ಗೈಸ್, ಅವ್ರಿಗೆ ಗ್ಯಾಪ್ನ ಬಂದಿಲ್ಲ ಮತ್ತೆ. ಅಯ್ಯೋ ನಮ್ಮ ಪಮ್ಮು ಲಾಸ್ಟಲ್ಲಿ ಕುತ್ಕೋತಾ ಇದ್ದಾನೆ. 7 hours ಜರ್ನಿ ಅಲ್ಲೇ ಫಿಕ್ಸು. ಮಧ್ಯೆ ಮಧ್ಯೆ ಇಳಿಸ್ತಾರೆ. ಟೀ ಕಾಫಿಗೆಲ್ಲ ಇಳಿಸ್ತಾ ಇರ್ತೀವಿ. ನೆಕ್ಸ್ಟ್ ಹತ್ತಿ ಎಲ್ಲಿದ್ದೀವಿ ಪ್ರಶಾಂತ? ನಾವು ನೆಲಮಂಗ್ಲ ದಾಟಿದ್ದೀವಿ ನಾವು. ಆಲ್ಮೋಸ್ಟ್ ನಮ್ಮ ಹಸ್ಬೆಂಡು 1 hour ನಮ್ಮ ಮನೇನ ನೆಲಮಂಗ್ಲಕ್ಕೆ ದಾಟ್ಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬೇಗ ಬನ್ನಿ ಬ್ರೇಕ್ಫಾಸ್ಟ್ ಮಾಡುವ. ಮಲ್ಗೆ ಇಡ್ಲಿ ಅಂತೆ. ಇವಾಗ ಎಲ್ಲರೂ ಒಂದೊಂದು ಹಾಡು ಆಡ್ತಾರೆ. ಯಾವ್ಯಾವ ಹಾಡು ಅವ್ರ ಇಷ್ಟ ಪ್ರಕಾರ ಆಡ್ಬೋದು, ಅವ್ರ ಫೇವ್ರೆಟ್ ಹಾಡು ಆಡ್ಬೋದು. ಸೊ ಇವಾಗ ಎಲ್ಲರೂ ಒಬ್ರೊಬ್ರು ನನ್ನ ಬಿಟ್ಟು ನಾನು ಮಾತ್ರ ಆಡಲ್ಲ, ಎಲ್ಲರೂ ಆಡೋದು. ಇಲ್ಲ ಫಸ್ಟ್ ಇಲ್ಲ ನಿಮ್ಮಿಂದ ಇಲ್ಲ ಫಸ್ಟ್ ನೀವೆಲ್ಲ ಆಡಿ, ಆಮೇಲೆ ಲಾಸ್ಟಲ್ಲಿ ನಾನು ಆಡ್ತೀನಿ. ಸೊ ಫಸ್ಟು ಮೇನ್ ನಮಗೆ ಸೇಫ್ ಆಗಿ ಕರ್ಕೊಂಡು ಹೋಗೋರು ಯಾರು? ಪ್ರಶಾಂತ್. ಒಳ್ಳೆ ಹಾಡು ಕೇಳೋಣ ಬನ್ನಿ. ಹಾಡಿ ಪ್ರಶಾಂತ್ ಅವರೇ. ಆಡಪ್ಪ ಹಾಡು ಒಂದು ಯಾವ್ದಾದ್ರು ಒಳ್ಳೆ ಹಾಡಾಡು. ಮಂಗುತಿಮ್ಮ ಅಂತ ಯಾವ್ದು ಚಿಕ್ಕಿ ಅಂತೂ ಎಲ್ಲಿ ನೋಡ್ತಾರೆ ಅನ್ಬಿಟ್ಟು ಆ ಕಡೆ ತಲೆ ಕಡೆ ಮಾಡ್ಕೊತವ್ರೆ. ಲಾಸ್ಟ್ ಅಲ್ಲಿ ಹೇಳಿ ಚಿಕ್ಕಿ, ಯಾವ್ದಾದ್ರು ಒಂದು ಹಾಡಾಡ್ರಿ. ಯಾವ್ದಾದ್ರು ನಿಮ್ ಫೇವ್ರೆಟ್ ಸಾಂಗ್ ಯಾವ್ದು? ಗಣೇಶ್ದು ಒಂದು ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ. ನಿಮ್ ಫೇವ್ರೆಟ್ ಸಾಂಗ್ ಆಯ್ತು? ನಮ್ಮ ಮತ್ತೆ ಫೇವ್ರೆಟ್ ಸಾಂಗ್ ಪಮ್ಮು ಫ್ಯಾನ್ ನಾನು. ಫೇವ್ರೆಟ್ ಅಂತನಾ? ಓಕೆ ಓಕೆ ಹೇಳಿ. ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಯಾವ ಮೂವಿ ಇದು ಗೈಸ್? ಯಾವ ಮೂವಿ ಅಂತ ಕಮೆಂಟ್ ಮಾಡಿ ಗೈಸ್. ಈ ಸಾಂಗ್ ಇವಾಗ ಬಂತು ವಾಯ್ಸ್. ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ, ಕೂತಾರೆ ನಗುತ್ತಲಿ ಬಾರೆ. ನಾನೊಬ್ಳೆ ಸಾಂಗ್ ಹಾಡಿದ್ರೆ ಈ ಸ್ನೇಹ ಎಂದಿನದಲ್ಲ, ನನ್ನ ನಿನ್ನ ಸಂಬಂಧ ನಿನ್ನೆಯದಲ್ಲ, ಪರಿಚಯ ಎಂದೆಂದಿಗೂ ಮರೆಯುವುದಿಲ್ಲ. ಸೊ ಹಿಂಗೆ ಟ್ರಾವೆಲ್ ಮಾಡ್ತಾ ಜರ್ನಿ ಸ್ಟಾರ್ಟ್ ಮಾಡುವಾಗ ಸೊ ನಮ್ಮ ಮತ್ತೆ ಫುಲ್ಲು ಪ್ರಶಾಂತ್ ಬಗ್ಗೆ, ಪಮ್ಮು ಬಗ್ಗೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೊತಿದ್ದಾರೆ ನನ್ನ ಹತ್ರ, ಅವ್ರು ಹೆಂಗಿದ್ರು ಅಂತ. ಪ್ರಶಾಂತು ತುಂಬ ತೀಟೆ ಅಂತೆ, ತುಂಬ ಓಡಿಸ್ಕೊಂತ ಇದ್ದಿದ್ದು ನಾನು ಒಬ್ಬನೇ. ಜಾಸ್ತಿ ಇವರೇ ಅಂತೆ ಓಡಿಸ್ಕೊತಾ ಇದ್ದಿದ್ದು. ಜಾಸ್ತಿ ಮುದ್ದು ನಮ್ಮ ಅಕ್ಕ, ಮೀಡಿಯಮ್ ನನ್ನ ತಮ್ಮ. ನಾನು ಓಡಿಸ್ಕೊಂತ ಇದ್ದಿದ್ದು ನಾನೇ.
ಏನಕ್ಕೆ ಏನ್ ಮಾಡೋನು ಅಂದ್ರೆ ತೋರ್ಸ್ತೀನಿ ಬೇಕಾರೆ ಮೆಟ್ಲತ್ತಕ್ ಬರ್ತಿರ್ಲಿಲ್ಲ ಗೊತ್ತಿಲ್ಲ ಆ ಬಿದ್ದೋಗವನಲ್ವಾ ಅವ್ರಪ್ಪ ನೋಡ್ಕೊಂತಾನೆ ಮೆಟ್ಲತ್ಬೇಕು ಹಿಂಗೆ ತಲೆ ಮುಂದುವರಿಯೋದು ಹಿಂಗೆ ಮುಂದೆ ನೋಡ್ಕೊಂಡು ನಡಿಬೇಕು ಯಾವಾಗ್ಲೂ ಅಂತ ಹೊಡಿ ಚಿಕ್ಕಿ ನೀವ್ ಹೊಡೆದಿದ್ದೀರಾ ಪ್ರಶಾಂತ್ಗೆ? ಯಾವ ಮಕ್ಳಿಗೂ ಹೊಡೆದಿಲ್ಲ ಯಾಕೆ ಇಷ್ಟೊಂದು ಸಾಫ್ಟಾ ನೀವು? ಅವ್ರು ಯಾರಿಗೂ ಹೊಡೆದಿಲ್ಲ ಅಂದ್ರೆ ನೀವು ಸ್ಟೂಡೆಂಟ್ಸ್ಗೆಲ್ಲ ಹೊಡಿತೀರಾ ನೀವು? ಹೌದಾ? ಹೊಡೆಯೋ ರೂಲೇ ಇಲ್ವಲ್ಲ ರೂಲ್ ಇಲ್ಲ ಅಲ್ಲ, ಹೊಡೆಯೋದು ಇಲ್ಲ ಅವ್ರು. ನಾನು ಹೊಡೆಯೋದು ಇಲ್ಲ. ಯಾರನ್ನೂ ಹೊಡೆದಿಲ್ಲ ತುಂಬಾ ಸಾಫ್ಟ್ ಅವ್ರು. ನಾನು ಹಂಗೆ ನಾನು ಫುಲ್ ಸಾಫ್ಟ್. ನಾನು ಯಾರಿಗೂ ಹೇಳಲ್ಲ, ಯಾರಿಗೂ ಬೈಯಲ್ಲ, ಯಾರಿಗೂ ಜೋರ್ ವಾಯ್ಸ್ ಮಾತಾಡಲ್ಲ. ತುಂಬಾ ಸೈಲೆಂಟ್ ಅದ ಸೈಲೆಂಟ್. ನಮ್ ಪ್ರಶಾಂತ 10th ಆದ್ಮೇಲೆ ಅವ್ನು ಸೈಲೆಂಟ್ ಆದ ಅವನು ಸೈಲೆಂಟಾ? silent. ಯಪ್ಪ, ಅವಾಗಲಿಂದ ಸೈಲೆಂಟ್ ಅದು ತೀಟೆ ಅಷ್ಟೇ. ತೀಟೆ ಬೇರೆ ಸೈಲೆಂಟ್ ಬೇರೆನಾ? ಮೆಚೂರ್ಡ್ ಆಗ್ತಾ ಮೈಂಡ್ ಅವನು ಸಾಫ್ಟ್ ಆಗ್ಬಿಟ್ಟ. ಸಾಫ್ಟ್ ಆದ ಸೇಮ್ ನಮ್ಮ ಯಜಮಾನ್ ಹಂಗೆ ಇದ್ದಿದ್ದು. ತುಂಬಾ ಸಾಫ್ಟ್. ಕೋಪ ಬಂದ್ರೆ ಮಾತ್ರ ಬ್ಲಾಸ್ಟ್. ಗೈಸ್ ಅದಂತೂ ನೋಡಿದೀನಿ, ಬಟ್ ಅಷ್ಟು ಕೋಪಿಸ್ತದ್ ನೋಡಿಲ್ಲ. ನಾನು ಅದನ್ನೇ ಏನಕ್ ಬಂದೆ, ನಾನು ಅಷ್ಟೊಂದು ನೋಡಿಲ್ಲ. ಬಟ್ ಒಂದು 100% ಒಂದು 20% ಕೋಪ ನೋಡಿದೀನಿ. ಎಷ್ಟು ಅಷ್ಟೇ ನೋಡಿರೋದು, ಅದಕ್ಕಿಂತ ಜಾಸ್ತಿ ನೋಡಿಲ್ಲ. ಅದಕ್ಕಿಂತ ಜಾಸ್ತಿ ನೋಡಿದ್ರೆ ನಾನು ಕನ್ಸಲ್ಲೆಲ್ಲ ಪ್ರಶಾಂತ್ ಭಯ ಪಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ನನಗೆ ತಾಯಿ ತಾಗಿಸ್ಕೊಂಡ್ಬಿಡ್ತೀನಿ. ಪ್ರಶಾಂತ್ ಕೋಪಿಷ್ಟ ನೋಡ್ಬಿಟ್ಟು ನಾನು ಫುಲ್ ತಾಯಿ ತಾಗಿಸ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಅಷ್ಟು ಭಯ. ಆಕ್ಚುಲಿ ನನ್ಗೆ ಅವರು ಹಿಂಗೆ ಕಣ್ಬಿಟ್ಟು ಒಂದು 5 ನಿಮಿಷ ಫುಲ್ ಕೋಪದಲ್ಲಿ ಹೋಗ್ಬಿಟ್ರೆ ನಾನು ಸೈಲೆಂಟ್ ಆಗ್ಬಿಡ್ತೀನಿ. ಅಷ್ಟು ಭಯ ಇಕ್ಸಿದ್ಯಾ ನೀ ನನಗೆ, ಆಯ್ತಾ? ವರ್ಲ್ಡ್ಗೆ ಭಯ ಅದು. ಎಷ್ಟು ಸೈಲೆಂಟ್ ಆಗಿರ್ತಾರೆ ಅಂದ್ರೆ ಅಷ್ಟು ಸೈಲೆಂಟ್ ಆಗಿ ಕೇಳಿಸ್ಕೊತಾ ಇರ್ತಾರೆ. ಫುಲ್ ಪೇಷನ್ಸ್ ಆಗಿರ್ತಾರೆ. ಪಮ್ಮುನು ಕೋಪ ಮಾಡ್ಕೊಂಡಿದ್ ನೋಡಿಲ್ಲ ನಾನು. ಮಾಡ್ಕೊಂತಾನಮ್ಮ ಅವನು ಅದೇ ತರನೇ ಇರ್ತಾನೆ, ಸೈಲೆಂಟ್ ಆಗಿರ್ತಾನೆ. ಬಟ್ ಕೋಪ ಬಂದ್ರೆ ಮಾತ್ರ ನೀವ್ ಮಾತ್ರ ಹಂಗಿಲ್ಲ. ನಿಮ್ ಜಾಸ್ತಿ ಕೋಪ ಬರುತ್ತೆ. ಈ ನಡುವೆ ನಾನ್ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ಜಾಸ್ತಿ ಪ್ರಶಾಂತ್ಗೆ ಕೋಪ. ನನ್ಗೆ ಕೋಪ ನನ್ಗೇನಿಗೆ ಕೋಪ ಬರುತ್ತೆ ಅಂದ್ರೆ ನನ್ ಬಗ್ಗೆ ಆಗ್ಲಿ ನನ್ ಮಕ್ಕಳ ಬಗ್ಗೆ ಆಗ್ಲಿ ಯಾರು ಏನು ಮಾತಾಡಬಾರ್ದು. ಮಾತಾಡಿದಾಗ ನಾವ್ ತಪ್ಪು ಮಾಡಿರಲ್ಲ, ಇಲ್ಲ ನೀವು ಮಾಡಿದ್ದೀರಾ ಅಂತಂದಾಗ ಏನಾಗುತ್ತೆ, ನನ್ಗೆ ಬ್ಲಾಸ್ಟ್ ಆಗುತ್ತೆ. ಚಿಕ್ಕಿ ರೀಸನ್ ಇಲ್ಲ. ಎಲ್ಲರಿಗೂ ಬಸ್ ಕೋಪ ಅಲ್ಲ, ಬರುತ್ತೆ. ಎಲ್ಲರಿಗೂ ಬೇರೆ ಏನೇನೋ ಮಾಡ್ತಿದ್ದಾರೆ ಜೋರು ಇದು. ನಾಟಿನೆಸ್ ಎಲ್ಲರಿಗೂ ಒಂದೊಂದು ಏಜ್ ಅಲ್ಲಿ ಒಂದೊಂದು ಇರುತ್ತೆ. ನನಗಂತೂ ಎವ್ರಿ ಟೈಮ್ ನಾನಂತೂ ಫುಲ್ ಸೈಲೆಂಟ್ ಆಗಿರ್ತೀನಿ. ಓಕೆ. ಇಲ್ಲ ಯಾರು ತಿರ್ಗಾ ಹೇಳ್ತಿರಲ್ಲ ನಾನು ಅಂತ ನಾನೇ ಆಂಧ್ರ ಚರ್ಚ್ ಇದು ಮಾಡಿಸ್ದೆ, ವಾಶ್ ಮಾಡಿಸ್ದೆ. ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ, ರೇಷ್ಮಾ ಮ್ಯಾಮ್ ಅವ್ರನ್ನ ನಾನು ಮಾತಾಡ್ಸಿದ್ದೆ ಬ್ಲಾಗಲ್ಲಿ. ಆ್ಯಕ್ಚುಲಿ ಅವರು ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಂಡಿದ್ರು. ಅದ್ರಲ್ಲಿ ಆಮೇಲೆ ನಾನು ಮೇನ್ ಹಾಕೇ ಇರಲಿಲ್ಲ. ನಮ್ಮ ಚಿಕ್ಕಿಗೆ ರೇಷ್ಮಾ ಮ್ಯಾಮ್ ಅನ್ನೋದು ತುಂಬ ಇಷ್ಟ. ಅದ್ರ ಬಗ್ಗೆ ಕೇಳೋಣ, ಅವ್ರಿಗೆ ಒಂದೆರಡು ಮಾತು ಮಾತಾಡ್ಸೋಣ. ಚಿಕ್ಕಿ ಹೆಂಗನ್ಸ್ತು ಅವ್ರು ವಿಡಿಯೋ ಮಾಡಿ ಕಳ್ಸಿದ್ರಲ್ಲ? ತುಂಬಾ ಖುಷಿ ಆಯ್ತು ಸೀಮಾ. ಅವ್ನ ಎದುರುಗಡೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ವಿಡಿಯೋ ಬರುತ್ತೆ ಅಂತ? ಇವರೇ ಹೇಳಿದ್ದು ನಮ್ಮ ಚಿಕ್ಕಿ ಫೇವ್ರೇಟು ಅಂತ. ಅವ್ರ ಬ್ಲಾಗ್ ನೋಡಿದ್ರೆ ಅವ್ರು ಮಲ್ಕೊಳ್ಳಲ್ಲ. ಅದನ್ನು ಹೇಳ್ದೆ ನಾನು. ಅಟ್ಲೀಸ್ಟ್ ಎದುರುಗಡೆ ನೋಡಕ್ ಆಗ್ತಾ ಇದ್ರೆ ನನ್ನ ಅಡ್ರೆಸ್ ಮಾಡಿದ್ರಲ್ಲ, ಖುಷಿ ಆಗೋಯ್ತಾ? ಯಾವ ಊರು ಪ್ರಶಾಂತ ಇದು? ಹೊಳಲ್ಕೆರೆ ಜಾತ್ರೆ ನಡೀತಿದೆ ಅನ್ಸುತ್ತೆ. ನಲ್ಲಿ ನಾವು 4 ಅವರ್ಸಲ್ಲಿ ಶಿವಮೊಗ್ಗ ರೀಚ್ ಆಗಿದ್ದೀವಿ. ಸೊ ತುಂಬ ಬೇಗ ರೀಚ್ ಆಗಿದ್ದೀವಿ. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್. ಅವರು ತುಂಬ ಸೇಫಾಗಿ ನಮಗೆ ಟ್ರಾವೆಲ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಸೊ ನಾವು ಇವಾಗ ಬಂದಿರೋದು ವಿದ್ಯಾರ್ಥಿ ಭವನ್ ಅಂತೆ, ನಿಯರ್ ಎಲ್ಲಿ ಶಿವಮೊಗ್ಗದಲ್ಲಿ. ಸೊ ಬಂದಿದ್ದೀವಿ, ಬನ್ನಿ ಹೋಗೋಣ. ಇಲ್ಲಿದೆ ಬೋರ್ಡು. ಟಯರ್ಡ್ ಆಗಿಬಿಟ್ಟಿದ್ದೀವಿ. ಹೆವಿ ಬಿಸಿಲು. ಬೆಂಗಳೂರಿಗಿಂತ ಶಿವಮೊಗ್ಗ ಬಿಸಿಲು. ಚೆನ್ನಾಗಿ ಊಟ ಮಾಡಿದ್ದೀವಿ. ಬಿಸಿಲಲ್ಲಿ ಊಟ ತಿನ್ನೋಕ್ಕಾಗಲ್ಲ, ಆದರೂ ಊಟ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡೋಣ ಬನ್ನಿ. ಎಲ್ಲರೂ ಫೋಟೋ ಶೂಟ್ ಮಾಡ್ಕೊತಿದ್ದಾರೆ. ನಾನು ಮಾಡಿಲ್ಲ ಫ್ರೆಂಡ್, ನಾನು ಮಾಡಿಲ್ಲ. ಫಸ್ಟ್ ಇವರೇ ಇಟ್ಕೊಂಡಿದ್ದು ಬೆಳಗ್ಗೆ ಅಲ್ಲಿ. ನನಗೆ ಬಿಸಿಲು ಬರಬಾರ್ದು ಅಂತ ನನ್ನ ಗಂಡ ನೋಡಿ ಎಷ್ಟು ಚೆನ್ನಾಗಿ ಆಚೆ ನಿಂತ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿಸ್ತವ್ರೆ. ನನಗೆ ಬಿಸಿಲೇ ಬರ್ತೀನಿ, ನನಗೂ ಬರ್ತೀನಿ. ಆರಾಮಾಗಿ ಕೂತಿದ್ದೀನಿ. ಕಾರ್ಗೆ ಬರ್ತೀನಿ ನೆರಳು. ಇಲ್ಲಿ ನೋಡಿ, ಅಮ್ಮಂಗೂ ಬರ್ತಿಲ್ಲ. ಚಿಕ್ಕಿ ಮಾತ್ರ ಪಾಪ ಫೀಲಲ್ಲಿ ಕೂತವ್ರೆ. ನಿಮಗೂ ಬರುತ್ತೆ, ವೇಟ್ ಮಾಡಿ, ನಿಮಗೂ ಅಲ್ಲಿ ಕವರ್ ಆಗುತ್ತೆ. ಗೈಸ್ ಅವರು ಇಲ್ಲಿಂದ ಸ್ಪೀಕರ್ ಇಲ್ಲಿ ಕನೆಕ್ಟ್ ಆಗಿದೆ ಫೋನು.
ಅಲ್ಲಿ ಕಾಲಲ್ಲಿ ಮಾತಾಡ್ತಿದ್ದಾರೆ. ಅಯ್ಯೋ ಕಟ್ ಮಾಡೋಣ ಅನ್ನೋಷ್ಟರಲ್ಲೇ ಕಟ್ಟೆ ಆಗೋಯ್ತು ಗೈಸ್. ಕಟ್ ಮಾಡೋಣ ಹೆಂಗಿರುತ್ತೆ, ಕಾಲ್ ಎತ್ತಿದ ತಕ್ಷಣ ಕಟ್ ಆಗ್ತಾ ಇರಬೇಕು. ಟೆನ್ಷನ್ ನೋಡಿ ಬೊಮ್ಮು ಬಂದು ಕುತ್ಕೊಬಿಟ್ಟು ಅವನಿಲ್ಲಿ ಅವ್ರು ಹಿಂದ್ಗಡೆ ಫುಲ್ ಭಯ ಪಡ್ತಾರೆ ಎಲ್ಲರೂ. ಘಾಟ್ ಸೆಕ್ಷನ್ ಇಂದ ಬಂದಿದ್ದೀವಿ. ತುಂಬ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾನೆ ಇಲ್ಲ. ಕರೆಕ್ಟ್ 4 ವರ್ಷ ಆದ್ಮೇಲೆ ಬರ್ತಿರೋದು ನಾನಿಲ್ಲಿ. ಕರೆಕ್ಟ್ 4 years. ಹೋಯ್ತೀನಿ ಫುಲ್ಲು ಘಾಟ್ ಸೆಕ್ಷನ್. ನಾನು ಒಂಚೂರು ವಾಯ್ಸೇ ಬಂದಿಲ್ಲ. ಇಳಿದ್ಬಿಡ್ತೀರಾ? ಗಾಡಿ ಹೋಗಿ ಒಳಗಡೆ ನೋಡಿ ಗೈಸ್ ಹೆಂಗಿದೆ. ಅಪ್ಪ ನನಗೆ ಕಾರಲ್ಲಿ AC ಕಾರು ನನಗೆ ಘಾಟ್ ಸೆಕ್ಷನ್ ಆಗೋದೇ ಇಲ್ಲ. ಫುಲ್ ವಾಮಿಟಿಂಗ್. ಇದನ್ನೆಲ್ಲ ನೋಡ್ಮೇಲೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಾವು ಹೋಗಿರೋದು ಸಿಗಂದೂರು ಟೆಂಪಲ್ಗೆ. ಸೊ ನೀವು ಯಾರಾದರೂ ಶಿವಮೊಗ್ಗದವರಿದ್ದರೆ ಪಕ್ಕ ವಿಸಿಟ್ ಮಾಡಿರ್ತೀರ. ಸೊ ನಾನು 4 years ಆದಮೇಲೆ ಬರ್ತಾ ಇರೋದು. ಹೆಂಗೋ ಈ ಕಡೆ ಬಂದಮೇಲೆ ಬರಲೇಬೇಕಲ್ಲ. ಸೊ ಹಂಗೆ ವಿಸಿಟ್ ಮಾಡಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟಾರ್ಟ್ ಆಯಿತು. ಅಲ್ಲಿಂದ ಇಲ್ಲಿ ರೀಚ್ ಆಗಿದ್ದೀವಿ. ಒಳಗೋಗಿ ತೆಗೆದು ಡೋರ್ ತೆಗೆದು ಕುತ್ಕೊಳ್ಳೋಕ್ಕಾಗಲ್ಲ. ಫೈನಲಿ ನಾವು ಮಗ ಲಾಂಜಿಂದ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇ ರೋಡ. ಇಲ್ಲಿಂದ ಲಾಂಜಿಂದ ಇಳಿದು ಇಲ್ಲಿಂದ ಒಂದು ಲಾಂಜೇ ಇಳಿದ್ರು. ಇಲ್ಲಿಂದ 2 to 3 kilometers. 2 to 3 kilometers ಇಲ್ಲಿಂದ. ಇಲ್ಲೇ 5 kilometer ಗೈಸ್. ಹೋಗೋಷ್ಟರಲ್ಲಿ ಮತ್ತೆ ವಾಪಸ್ ನಾವು 6ಗೆ ಇಲ್ಲಿ ಬರಬೇಕು. 6 ಅಷ್ಟರಲ್ಲಿ ಬಂದ್ಬಿಡ್ಬೇಕು ನಾವು. ನೋಡಿ ಲಾಂಜ್ಗೆ ಹೋಗೋರು ಎಷ್ಟು ಕಾರ್ಸ್ ನಿಂತೈತಿಲ್ಲ. ನಾವು ಹೋದ್ಸಲ ಬಂದಾಗ ಹಿಂಗೆ ನಿಂತಿತ್ತಲ್ವ ಪ್ರಶಾಂತ? ಸ್ಟಾರ್ಟಿಂಗ್ ಅಲ್ಲಿಂದ ಬರ್ಬೇಕಾದ್ರೆ 4-5 ಆದರೂ ಫುಲ್ಲು ಬಿಸಿಲು ಗೈಸ್. ಇಷ್ಟೊತ್ತಿಗಾದ್ರು 5 ಗಂಟೆ ಬಿಸಿಲು. ನಾನು ಎಲ್ಲಿಯಾದ್ರೂ ಕೆರೆಯಲ್ಲಿ ಕೈತಾರೆ ಅಲ್ಲಿಗೆ ಎಷ್ಟೊಂದು ಜನ ತೊಳೆದಿರ್ತಾರೆ. ಅಲ್ಲೇ ತೊಳೆಯೋದು. ಹಾಕಿ ದರ್ಶನ ಮಾತ್ರ ಸಕ್ಕದಾಗಾಯಿತು. 5-10 ನಿಮಿಷ ದೇವ್ರ ಮುಂದೆನೇ ನಿಂತಿದ್ವಿ ನಾವು. ಎಲ್ಲರಿಗೂ ಕೇಳೋಣ ದರ್ಶನ ಹೆಂಗಾಯ್ತು ಅಂತ ಹೇಳಿ. ನಮ್ಮ ಕಾರ್ ಡೆಕೋರೇಷನ್ ಮಾಡಿದ್ಯಲ್ಲೆಲ್ಲ ಹಾಳಾಗ್ಬಿಟ್ಟೈತೆ. ಏನಿಗೆ ಡೆಕೋರೇಷನ್ ಮಾಡಿಸಿದ್ರು ಹೇಳಿದ್ರೆ ಕೇಳಲ್ಲ. ಸಕ್ಕದಾಗೈತೆ ಡೆಕೋರೇಷನ್. ಇನ್ನೊಂದು 2 ಹಾಕಿದ್ರೆ ಆಯ್ತಪ್ಪ. ಬೇಗ ಬನ್ನಿ. ಕಳೆದೋಗಿದೆ. ಅವನು ಯಾವನೋ ಒಬ್ಬ ಹೇಳಿ. ಲಾಸ್ಟ್ ಟೈಮ್ ಪೈನಾಪಲ್ ಗಾಡಿ ನಿದ್ದೆ ಮಾಡ್ಬಿಟ್ಟಿತ್ತು. ಯಾವಾಗ? ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಅಲ್ಲಿ ನೀನು ಕುಕ್ಕೆಗೆ ಹೋಗ್ಬೇಕಾದ್ರೆ ಬಿಡು ಪ್ರಶಾಂತ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಸೂಪರ್ ದರ್ಶನ ಆಯ್ತಂತೆ. ಎಲ್ಲರೂ ಖುಷಿಯಾಗಿದ್ದಾರೆ. ಏನ್ ಅನ್ಸ್ತಿದೆ? ತುಂಬಾ ನೀವ್ ಹೇಳ್ಬೇಕು. ದರ್ಶನ ಮಾಡ್ತಿದ್ ನಾವಲ್ಲ. ಹೌದು. ಫಸ್ಟ್ ಆಫ್ ಆಲ್ ನೀನು ಕೇಳಿದ್ನಲ್ಲ, ಅದು ರಾಂಗ್. ನೀವ್ ಹೇಳಿ. ನಮ್ಮ ಮಗ ಕರ್ಕೊಂಡೋಗಿ ಸೂಪರ್ ದರ್ಶನ ಮಾಡಿಸ್ತಾ, ಕಣ್ ತುಂಬಾ ದರ್ಶನ ಮಾಡ್ಕೊಂಡು ಒಂದು ಸೋಡಾ ಕುಡ್ಕೊಂಡು ಹೋಗ್ತಾ ಇದೀವಿ ಚೌಟ್ರಿಗೆ. ಚಿಕ್ಕಿ ಖುಷಿ ಆಯ್ತಾ? ದರ್ಶನ ಆಯ್ತು 2 ಸರಿ. ಮನಸ್ಸು ಉಲ್ಲಾಸ ಆಯ್ತು. ಪೊಮ್ಮು ಅಷ್ಟೇ. ಪೊಮ್ಮು ಚೆನ್ನಾಗಿತ್ತು ಅಷ್ಟೇ. ವಾಯ್ಸು ಅದೇ ಬೇರೆ ಟೈಮಲ್ಲಿ ಆಫ್ ಕ್ಯಾಮ್ರಾ ಇದ್ರೆ ಗೈಸ್ ಆ ಅಮ್ಮನ ಮೇಲೆ ಯಾವ ಥರ ವಾಯ್ಸ್ ಮಾಡ್ತಾನೆ ಅಂದರೆ ಇವಾಗ ಚೆನ್ನಾಗಿತ್ತು ಅಷ್ಟೇ ವಾಯ್ಸು. ಪ್ರಶಾಂತ್ ಅಷ್ಟೇ ಗೈಸ್. ಕ್ಯಾಮ್ರಾ ತುಂಬ ಸಾಫ್ಟ್ ಪರ್ಸನ್ನು. ಸಾರಿ ಆನ್ ಕ್ಯಾಮ್ರಾ. ಆಫ್ ಕ್ಯಾಮ್ರಾ ತುಂಬ ಸಾಫ್ಟ್ ಪರ್ಸನ್.
ಲಾಂಗ್ ಜರ್ನಿ ಆಗ್ಬಿಟ್ಟಿದೆ, ಫುಲ್ ಟಯರ್ಡ್ ಆಗಿ. ಎಲ್ಲ ಹೆಂಗಿದ್ವಿ ಅಂದರೆ ಬೆಳಗ್ಗೆ ಪಳ ಲಕ ಅಂತ ಹೊಳಿತಿದ್ರಂತೆ. ನಾವು ಫುಲ್ ಇವಾಗ ಫುಲ್ ಕರ್ರಗೆ ಆಗ್ಬಿಟ್ಟಿದೀವಿ, ಎಲ್ಲರೂ ಟ್ಯಾನ್ ಆಗ್ಬಿಟ್ಟಿದೀವಿ, ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ. ಆ್ಯಕ್ಚುಲಿ ಲಾಂಗ್ ಜರ್ನಿ ಅಲ್ವಾ, ಅದಕ್ಕೆ. ನಾವು ಎಲ್ಲಿದ್ದೀವಿ ಅಂತ ಇಲ್ಲಿ ನೋಡಿ ಮ್ಯಾಪಲ್ಲಿ ನೋಡ್ತಾ ಇದೀವಿ. ಇಲ್ಲಿದ್ದೀವಿ ಗೈಸ್, ಹೆಂಗೆ ಕಾಣಿಸ್ತಿದೆ ನೋಡಿ ಇರಲಿ ಗೈಸ್. ಸನ್ಸೆಟ್ ಆಗೋದು ನೋಡಿ ಗೈಸ್, ಸನ್ಸೆಟ್ ಆಗ್ತಿದೆ. ನಾನಂತೂ ಕಾಲ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಹಸ್ಬೆಂಡ್ ನೋಡಿ ಗೈಸ್, ಫೈನಲಿ ನಾವು ಶಿವಮೊಗ್ಗ ಸಾಗರಕ್ಕೆ ರೀಚ್ ಆಗಿ ಹೋಟೆಲ್ಗೆ ಚೆಕ್ ಇನ್ ಆಗ್ತಾ ಇದೀವಿ. ಅದೆಲ್ಲ ನೆಕ್ಸ್ಟ್ ಬ್ಲಾಗಿಗೆ ಬರುತ್ತೆ. ಫುಲ್ಲಿ ಟಯರ್ಡ್ ಆಗ್ಬಿಟ್ಟಿದೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಬ್ಲಾಗ್ ವೇಟ್ ಮಾಡ್ತಾ ಇರಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ನೆಕ್ಸ್ಟು ಮ್ಯಾರೇಜ್ ಬ್ಲಾಗ್ಸ್, ಇನ್ನು ಏನೇನು ಬ್ಲಾಗ್ಸ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.